ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಸ್ಟೋರಿಗೆ ಸ್ವಾಗತ, ಸುಸ್ವಾಗತ. ನಾವೆಲ್ಲ ಲಾಸ್ಟ್ ಟೈಮ್ ಒಂದು ಕಡೆ ಟ್ರಿಪ್ ಹೋಗಿದ್ವಿ. ಅಂದರೆ ನಾವು 3 ಜನ ಫ್ರೆಂಡ್ಸ್, ನಾನು, ನಮ್ಮ ಫ್ರೆಂಡ್ ಸತೀಶ ಮತ್ತು ಅನೂಪ ಅಂತ. ಈ ಅನೂಪನಿಗೆ ಸ್ವಲ್ಪ ಭಯ ಜಾಸ್ತಿ, ಸತೀಶ ಹಂಗಲ್ಲ, ಸ್ವಲ್ಪ ಧೈರ್ಯ ಜಾಸ್ತಿ. ಅದೇ ರೀತಿ ಈ ಸತೀಶ ಅವ್ರದ್ದು ಒಂದು ಗೆಸ್ಟ್ ಹೌಸ್ ಇದೆ. ಅದು ಯಾವುದೋ ಏರಿಯಾ ಹೇಳಂತ ಜ್ಞಾಪಕ ಬರ್ತಾಯಿಲ್ಲ. ಬಟ್ ಆ ಏರಿಯಾಗೆ ಹೋಗ್ತಾ 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 ಬರೀ ಕಾಡೆ. ನಾವು ಹೋಗಿರೋದು ಕಾರಲ್ಲ ಗುರು, ಬರೀ ಬೈಕಲ್ಲೇ ಹೋಗಿದ್ದೀವಿ. ಇವನು ಸತೀಶನೂ ಅಷ್ಟೇ, ತುಂಬ ದಿನ ಹೋಗಿದೆ ಈ ಗೆಸ್ಟ್ ಹೌಸ್ ಕಡೆ ಹೋಗಿ. ತುಂಬ ದಿನ ಅಂದರೆ 1-2 ವರ್ಷ ಅಲ್ಲ, ಒಂದು 10 ವರ್ಷನೇ ಹೋಗಿದೆ. ಅವನು ಯಾವಾಗ ಕಾಲೇಜಿಗೆ ಹೋಗ್ಬೇಕಾದ್ರೆ ಬಂದಿರೋದು ಅಷ್ಟೇ ಇತ್ತು ಕಡೆ. ಬಟ್ ನಾವು ಬರ್ತೀವಿ ಅಂತ ಇನ್ಫಾರ್ಮ್ ಮಾಡಿದ್ವಿ. ಬಟ್ ಇವ್ನು ಸತೀಶದೇನು ಧೈರ್ಯ ಗೊತ್ತಾ, ನಂಗೆ ದಾರಿ ಗೊತ್ತು ಅಂತ ಬಂದ. ಬಟ್ ಅವರೂ ಅಡ್ರೆಸ್ ಹೇಳಿದರು. ಬಟ್ ಬರ್ಬರ್ತಾ ಅಲ್ಲೊಂದು ಟರ್ನಿಂಗ್ ಇತ್ತು ರೈಟ್ಗೆ. ಇವ್ರು ಸತೀಶ ಅವ್ರ ಗೆಸ್ಟ್ ಹೌಸ್ಗೆ ಹೋಗ್ಬೇಕಾದ್ರೂ ರೈಟ್ಗೆ ಟರ್ನಿಂಗ್ ಇರೋದಂತೆ. ಬಟ್ ಈ ಟರ್ನಿಂಗ್ ನೋಡಿದ್ರೆ ನಮ್ಗೆ ಅನಿಸ್ತು ಇಲ್ಲಿ ಯಾವುದೋ ಗಾಡಿಗಳು ಓಡ್ದಂಗೆ ಅನಿಸ್ತಾ ಇಲ್ಲ ಅಂತ. ಬಟ್ ಇವ್ನು ಸತೀಶ ಹೇಳಬೇಕಾ, ತಿರ್ಗಿಸೋ ಗಾಡಿ ನನಗೆ ಗೊತ್ತು ದಾರಿ ಅಂತಂದ. ನಾವೇನು ಮಾಡಿದ್ದೀವಿ, ಸೀದಾ ಒಳಗೆ ಕೊಡ್ತಿದ್ದೀವಿ. ಹೋಗ್ತಾ 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 ಬರೀ ಕಾಡೆ. ತೊಗೊಂಡೋಗಿರೋದೆಲ್ಲ ಆಫ್ ರೋಡ್ ಗಾಡಿಗಳೇ. ಇಷ್ಟರ ಮಧ್ಯೆ ಅನೂಪ ನಡ್ಗಕ್ಕೆ ಶುರುವಾದ. ಸಾಲದಕ್ಕೆ ಒಂದು ಸತೀಶ ಜೊತೆಗೆ ಎಣ್ಣೆ ಬಾಟ್ಲು, ಕಬಾಬು ಎಲ್ಲ ತಂದಿದ್ದಾನೆ ಬ್ಯಾಗಲ್ಲಿ. ಇದನ್ನೆಲ್ಲ ನೋಡಿದ್ಮೇಲೆ ನನಗೂ ಭಯ ಆಯಿತು. ಏನೋ ಮಗ ಇದು ಹಿಂಗೆಲ್ಲ ತಂದಿದ್ಯಾ, ಇಂಥ ಏರಿಯಾದಾಗ ಹಿಂಗೆ ಬರೀ ಹೊಂಡ ಬಜ್ಜಿ ತಿನ್ನೋಕ್ಕಾಗತ್ತೇನೋ ಅಂತಂದ ಅವನು. ಬಟ್ ಎಷ್ಟು ದೂರ ಬಂದ್ರೂ ಇಲ್ಲೆಲ್ಲೂ ಒಂದು ಗೆಸ್ಟ್ ಹೌಸ್ ಇದೆ, ಒಂದು ಲೈಟ್ ಉರಿತಿದೆ ಅಂತಲೇ ಅನ್ನಿಸ್ತಾ ಇಲ್ಲ. ಹಾಗೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಯಾವುದೊಂದು ಹಳೇ ಬಂಗ್ಲೆ ಥರ ಕಾಣಿಸ್ತೈತೆ ಅಲ್ಲಿ. ಬಂಗ್ಲೆನೇನು ದೊಡ್ಡದಲ್ಲ, ಸುಮಾರಿಗೆ ಇದೆ ಅಷ್ಟೇ. ಈಗ ಸತೀಶ್ ಫೋನ್ ಮಾಡಿ ಕೇಳ್ದ ಗೆಸ್ಟ್ ಹೌಸ್ ಅವ್ರಿಗೆ, ಈ ಥರ ನಾವು ಬರಬೇಕಾದ ದಾರಿಯಲ್ಲಿ ಒಂದು ಬಂಗ್ಲೆ ಇದೆ, ಆ ಬಂಗ್ಲೆಯಿಂದ ನಾವು ಎತ್ಕಡೆ ಬರಬೇಕು ಅಂತ. ಇವಾಗ ಅವ್ರು ಹೇಳಿದ್ರಲ್ಲ ಗುರು ಆ ಸ್ಟೋರಿ, ಅದು ಗಾಬರಿ ನಮಗೆ. ಯಾಕೆ ಗೊತ್ತಾ, ಅವ್ರು ಹೇಳಿದ್ದು ಫಸ್ಟ್ ಗಾಡಿಗೆ ಹಿಂದಕ್ಕೆ ತಿರುಗಿಸ್ರಿ, ಅಪ್ಪಿತಪ್ಪಿರೋ ನಿಮ್ಮ ಸುತ್ತಮುತ್ತಲ ಅಲ್ಲಿ ಏನನ್ನು ಕಾಣಿಸ್ರು ಕೂಡ ನೋಡ್ದಂಗೆ ಬಂದ್ಬಿಡಿ ಅಂತ. ಸತೀಶ ನಮ್ಮಿಬ್ರಿಗೂ ಹೇಳ್ದೆ, ಗಾಡೀಲಿ ತಿರ್ಸೋ ಪಟ್ಟ ಅಂತ ಅಂದ್ಬಿಟ್ಟು. ನಾನೇನು ತಿರುಗಿಸ್ದೆ. ಬಟ್ ಇವನು ಅನೂಪಾಗಿ ಸ್ಟಾರ್ಟೇ ಆಗ್ತಾಯಿಲ್ಲ ಗಾಡಿ. ನಾವೇನೋ ಒಂದು ಸ್ವಲ್ಪ ದೂರ ಮೂವ್ ಮಾಡಿದ್ವಿ. ಹಿಂದಕ್ಕೆ ತಿರ್ಗಿ ನೋಡಿದೆ, ಇವನು ಅನೂಪ ಬರ್ತಾನೆ ಇಲ್ಲ. ಗಾಡಿ ಏನಾಗ್ತಿಲ್ಲ ಅಂತ ಜೋರಾಗಿ ಕಿರ್ತಾ ಇದ್ದಾನೆ. ಬಟ್ ಗಾಡಿ ಹಂಗೂ ಸ್ಟಾರ್ಟ್ ಆಗ್ಬಿಡ್ತಪ್ಪ. ಸ್ವಾಮಿನಾರಾಯಣ ಬದುಕ್ವಿ ಅಂತ ಮುಂದೆ ಬಂದ್ಬಿಟ್ವಪ್ಪ. ಬಂದ್ವಿ, ಸ್ಪೀಡಾಗಿ ಹೊಡ್ಕೊಂಡು ಆಚೆ ಏನೋ ಬಂದ್ವಿ, ಮೇನ್ ರೋಡ್ಗೂ ಬಂದ್ಬಿಟ್ವಿ. ಬಟ್ ಇವ್ನು ಅನೂಪನ ನೋಡಿದಾಗ ತುಂಬಾ ಬೇಜಾರಾಯಿತು ನನಗೆ, ತುಂಬ ಭಯನೂ ಆಯಿತು. ಯಾಕಂದರೆ ಇವನು ಇನ್ನೇನೋ ನೋಡಿ ಇವನು ಭಯ ಬೀಳ್ತಾ ಇದ್ದಾನೆ ಅಂತ ಅನಿಸ್ತು. ಬಟ್ ಅವನೂ ಭಯ ಬಿಟ್ಟಿಲ್ಲ, ತುಂಬಾ ಭಯ ಬಿದ್ದೋಗವನೆ. ಮಗ ನೋಡಿದ್ರೆ ಅರ್ಥ ಆಗ್ತಾಯಿದೆ ನಮಗೆ. ರೋಡಿಂದ ಮುಂದೆ ಬಂದ್ವಿ, ಅಲ್ಲಿ ಗೆಸ್ಟ್ ಹೌಸ್ ಬೋರ್ಡ್ ಆಗಿದ್ರು. ಇವಾಗ ಇವನು ಸತೀಶ್ ಹೋಗಿದೆ, ಈ ಥರ ಬೋರ್ಡ್ ಇರ್ಬೇಕು ತಾನೆ, ಅಲ್ಲಿ ಬೋರ್ಡ್ ಇರಲೇ ಎಲ್ಲ ಒಳಗೆ ಕರ್ಕೊಂಡು ಹೋಗ್ಬಿಟ್ಟೆ ಅಂತ. ಮಗ ನನಗೂ ಗೊತ್ತಿಲ್ಲ, 10 ವರ್ಷ ಆಗಿತ್ತಲ್ಲ ಅಂತ ಅವನು ಹೇಳೋಕ್ಕೆ ಶುರು ಮಾಡ್ದೆ. ಇನ್ನೇನು ಅಂದ್ಬಿಟ್ಟು ಸೀದಾ ರೈಟ್ ತಗೊಂಡ್ವಿ, ಒಳಗಡೆ ಹೋದ್ವಿ, ಗೆಸ್ಟ್ ಹೌಸ್ ಸಿಕ್ತು. ಹೋಗಿ ಫ್ರೆಶ್ ಅಪ್ ಆಗಿ ಇವನು ತಂದಿನ ಸರ್ಕಲ್ಗಳೆಲ್ಲ ಎತ್ತಿ ಒಂದು ಟೇಬಲ್ ಮೇಲೆ ಇಟ್ಕೊಂಡ. ನಾನು ಹೇಳಿದೆ, ನನಗೆ ಯಾವ ಸೇರಲ್ಲಪ್ಪ, ನನಗೆ ಯಾವುದು ತೊಗೊಳೋದಿಲ್ಲ ಅಂತಂದೆ. ಅವನು ಇಲ್ಲಿ ತಗೊಂಬಗ ಅಂದ್ರೆ ನಾವು ಯಾವುದು ಮುಟ್ಲಿಲ್ಲ, ಅದು ಸೆಕೆಂಡ್ರಿ. ಆ ಗೆಸ್ಟ್ ಹೌಸ್ ನೋಡ್ಕೊತಾರಲ್ಲ ಅವ್ರನ್ನ ಕೇಳಿದ್ವಿ, ಈ ಥರ ಆಗ್ಬಿಡ್ತು ಅಲ್ಲೇನು ಆ ಥರ ಬಂಗ್ಲೆ ಇದೆಯಲ್ಲ ಅಂತ. ಆ ಗೆಸ್ಟ್ ಹೌಸ್ ನೋಡ್ಕೊತಾರಲ್ಲ ಅವ್ರು ಹೇಳಿದ್ರು, ಸರ್ ನೀವು ಸುತ್ತಮುತ್ತಲು ನೋಡಿದ್ರಲ್ಲ, ಏನು ಕಣ್ಣು ಕಾಣಲಿಲ್ವಾ ಅಂತ. ನಮಗೇನು ಕಾಣಿಸಿಲ್ಲ ಸರ್ ಅಂತ ನಾನು ಅಂದೆ. ಇವ್ನು ಸತೀಶನು ಏನು ಕಾಣಿಸ್ತದೆ ಸುಮ್ಮನೆ ಇರ್ರಿ ಅಂತಂದ. ಬಟ್ ಇವನು ಅನೂಪ ನೋಡಬೇಕಲ್ಲ, ಇವನು ಒಳ್ಳೆ ಫ್ರೀಸ್ ಒಂಥರ ಕೂತ್ಕೊಂಬಿಟ್ಟವನೆ, ಫ್ರೆಶ್ ಅಪ್ಪು ಆಗಿಲ್ಲ. ಏನಾಯಿತು ಅಂತಂದರೆ, ಮಗ ಅಲ್ಲೊಂದು ಲೇಡಿ ಇದ್ಲ್ಕೊಣೋ ಅಂತ ಇವನು ಹೇಳೋಕ್ಕೆ ಶುರು ಮಾಡ್ದೆ. ಯಾರೋ ನಾವಿಬ್ಬರು ನಮ್ಗಣ್ಣು ಕಾಣಿಸಿಲ್ಲ, ನಿಮ್ಗೆ ಹಿಂಗೆ ಕಾಣಿಸ್ತು ಅಂತ. ಅದೇ ಆ ಬಂಗ್ಲೆ ಹತ್ರ ಒಂದು ಮರ ಐತಲ್ಲ ಅಂತ ಹೇಳೋಕೆ ಶುರು ಮಾಡಿದ್ನು. ಯಾವ ಮರನೋ, ಬಂಗ್ಲೆನೂ ಸರಿ ಕರೆಕ್ಟಾಗಿ ನಾವು ಮರ ಅಬ್ಸರ್ವ್ ಮಾಡಲಿಲ್ಲ, ಇತ್ತ ಏನು ಪಡೋ ಅಂತ ನಾವು ಅಂದ್ಕೊಂಡ್ವಿ. ಏನಾಯ್ತು ಕರೆಕ್ಟಾಗಿ ಹೇಳು ಅಂತ ಇವನು ಕೇಳಿದ್ರೆ, ಇವ್ನು ಹೇಳೋಕೆ ಶುರು ಮಾಡ್ದೆ, ಮಗ ಆ ಮರ ಐತಲ್ಲ, ಮರದ ಕೆಳಗಡೆ ಒಂದು ಲೇಡಿ, ಆ ಲೇಡಿ ಕೈಗಳು ಮುಖ ಇತ್ತು ಕಾಣೋ ಅಂತಂದ. ಇವನೇನು ಕುಡಿದಿರನೇ ಈ ಮಾತು ಮಾತಾಡ್ತಾನಂತ ನಾವು ಅನ್ನೋಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ಇದು ನೋಡ್ಕೊತಾರೆ ಗೆಸ್ಟ್ ಹೌಸ್, ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು, ಹೌದು ಸರ್ ನಿಮ್ಮ ಫ್ರೆಂಡ್ ಹೇಳ್ತಾರದು ಸತ್ಯನೇ, ನೀವಿಬ್ಬರು ಆ ಪಿಕ್ಚರ್ ನೋಡಿಲ್ಲ ಅಷ್ಟೇ, ನಿಮ್ಮ ಫ್ರೆಂಡ್ ನೋಡಿದ್ದಾನೆ, ನೀವು ಬದುಕು ಬಂದಿರೋದು ಹೆಚ್ಚೇ ನಮಗೆ, ನಿಮ್ಮ ಟೈಮ್ ಕೂಡ ಚೆನ್ನಾಗಿತ್ತು, ಆ ಬಂಗ್ಲೆ ಒಳಗಡೆ ಹೋಗಿಲ್ಲ ಅಂತ ಹೇಳಿದ್ರು. ಅಲ್ಲ ಅಣ್ಣ, ಏನಣ್ಣ ಹೇಳ್ತಾ ಇದೆಯಾ, ಇವ್ನು ಹೇಳೋ ತಕ್ಕ ನೀನು ಕುಳಿತಾ ಇದೆಯಲ್ಲ ಅಂತ ನಾವು ಅಂದ್ವಿ. ಆಗ ಅವನು, ಇದಂಗೆ ಗೆಸ್ಟ್ ಹೌಸು, ಅದು ಒಂದೊಂದು ಕಾಲದ ಗೆಸ್ಟ್ ಹೌಸ್ ಆಗಿತ್ತು ಸರ್, ಸುಮಾರು ಒಂದು 10-12 ವರ್ಷದಿಂದ ಅಷ್ಟೇ ಅದು ಪಾಳು ಬಿದ್ದಿರೋದು ಅಂತ ಹೇಳ್ದ. ನಮಗೂ ನೋಡಿದಾಗ ಹಂಗೆ ಅನ್ನಿಸ್ತು, ಅಷ್ಟೇ ಆಗಿರ್ಬೋದು ಇದಕ್ಕಂತ. ಅಲ್ಲಿಗೆ ರಾತ್ರಿ ಹೊತ್ತಲ್ಲಿ ಹಗ್ಲೊತ್ಲಾಗೂ ಯಾರೂ ಹೋಗಲ್ಲ ಅಂತಂದ. ಯಾಕೆ ಹೋಗಲ್ಲ ಸರ್, ಏನಾಗಿದೆ ಅಂತಂದು ನಾವು ಕೇಳೋಕ್ಕೆ ಶುರು ಮಾಡಿದ್ವಿ. ಫೋನಲ್ಲಿ ಮತ್ತೆ ಯಾಕೆ ಆ ಥರ ಎಲ್ಲ ಹೇಳಿದ್ರಿ ನೀವು ಅಂತಲೂ ಕೇಳಿದ್ವಿ. ಹಾಗಾದ್ನ ಒಂದು ಸಿಂಪಲಾಗಿ ಹೇಳ್ದೆ, ಆ ಬಂಗ್ಲೆಲಿದ್ದು ಓನರ್ ತುಂಬಾ ಸಾಲ ಮಾಡ್ಕೊಂಬಿಟ್ಟಿದ್ದ. ಸಾಲಗಾರ ಯಾವಾಗ ಬರೋದು ಕೇಳೋದು ಇದೇ ರೀತಿ ಮಾಡಿದ್ದಾರೆ, ಅವನಿಗೆ ಫೋನ್ ಕೂಡ ಹಾಕೋದು ಏನೇನೋ ಕೇಳಿದಾರಂತೆ. ಇನ್ನು ಬಿಡ್ತಾರೆ ಕೊಟ್ಟವರು. ಈ ಸಾಲಗಾರಿಗೆ ಈ ಬಂಗ್ಲೆ ಮೇಲೆ ಕಣ್ಣು ಬಿದ್ದಿದೆ. ನಮ್ಮ ಸಾಲ ನಮ್ಗೆ ರಿಟರ್ನ್ ಕೊಡಪ್ಪ, ಇಲ್ಲಾಂದರೆ ಈ ಬಂಗ್ಲೆ ಕೊಟ್ಬಿಡು ಅಂತ. ಇವನಿಗೆ ಈ ಬಂಗ್ಲೆ ತುಂಬ ಅವ್ರ ಅಪ್ಪ ಅಮ್ಮ ಕಾಲದಿಂದ ಬಂದಿರೋದಂತೆ ಇವನಿಗೆಲ್ಲ. ಆ ಬಂಗ್ಲೆಲಿದ್ದು ಇವನು ಹೆಂಡ್ತಿ ಒಂದು ಚಿಕ್ಕ ಮಗು ಅಂತೆ.
ಇವನೇನು ಮಾಡಿದ್ದಾನೆ, ಈ ಬಂಗ್ಲೆ ಕೊಡಬೇಕಾಗತ್ತಲ್ಲ ಅಂದ್ಬಿಟ್ಟು ಒಂದಿನ ಪಾಯ್ಸನ್ ತೊಗೊಂಬಿಟ್ಟು ಸಾಯೋ ಮಟ್ಟಕ್ಕೆ ಬಂದಿದ್ದಾನೆ. ಅವನ ಹೆಂಡ್ತಿ ನೋಡಿದ್ದಾಳೆ. ಅವಾಗ ಅವನ ಹೆಂಡ್ತಿಗೆ ಇವನು ಹೇಳಿದಂತೆ, ಯಾವುದೇ ಕಾರಣಕ್ಕೂ ಈ ಬಂಗ್ಲೆ ಬಿಟ್ಕೊಡ್ಬೇಡ, ಇದು ನಮ್ಮದು ಅಂತ. ಇದೇ ರೀತಿ ಇವನು ಸುತ್ತೋಗ್ತಾನೆ. ಇದಾದಮೇಲೆ ಇವನ ಹೆಂಡ್ತಿ ಕೂಡ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ಇವಳ ಜೀವನ ನಡಿಬೇಕಲ್ವ. ಆಗ ಇವಳು ಕೂಡ ಒಂಚೂರು ಪಾಯ್ಸನ್ ತೊಗೊಂಡು ಆ ಮಗುಗೂ ಒಂಚೂರು ಪಾಯ್ಸನ್ ಕೊಟ್ಟಿದ್ದಾಳೆ. ಪಾಯ್ಸನ್ ತೊಗೊಂಡು ಸ್ವಲ್ಪ ಹೊತ್ತಿಗೆ ಮಗು ಸತ್ತೋಗಿದೆ. ಮಗುನ ಎತ್ಕೊಂಡು ಸೀದಾ ಬಂದು ಅದೇ ಆಲ್ಮರದ ಕೆಳಗಡೆ ಇವಳು ಕೂತ್ಕೊಂಡು ಅಲ್ಲೇ ಸತ್ತೋದ್ಲಂತೆ. ತೇಡಿ ಹೇಗೆ ಒಂದು ಮಗುನ ಕೈಯಲ್ಲಿ ಇಟ್ಕೊಂಡು ಒಂದು ತಾಯಿ ಕೂತಿರ್ತಾಳೋ ಅದೇ ರೀತಿ ಕೂತಿಲ್ಲಂತೆ. ಹಾಗೆ ಸತ್ತು ಒಂದು 3-4 ದಿನ ಆಗಿತ್ತಂತೆ. ಹತ್ರಕ್ಕೆ ಹೋಗಿ ನೋಡಿದ್ರೆ ಕೆಟ್ಟ ವಾಸನೆ ಬೇರೆ. ಅದೇ ಪಾಯ್ಸನ್ ತೊಗೊಂಡ್ರೆ ತುಂಬ ವಾಸನೆ ಬರುತ್ತಲ್ಲ ಬಾಡಿ, ಅಷ್ಟು ಕೆಟ್ಟ ವಾಸನೆ ಬರ್ತಾಯಿತ್ತಂತೆ. ಅವಳು ಸತ್ತಾದ್ಮೇಲೆ ಇವ್ರಿಗೆ ಯಾರ್ಯಾರು ಸಾಲ ಕೊಟ್ಟಿದ್ರಲ್ಲ ಅವರಷ್ಟು ಜನ ಸತ್ತೋದ್ರಂತೆ. ಯಾಕಂದರೆ ಅವಳು ಸತ್ತಾದ್ಮೇಲೆ ಈ ಬಂಗ್ಲೆ ಹೆಂಗೋ ನಮ್ಗೆ ಬಂತು ಅಂತ ಆ ಏರಿಯಾಗೆ ಹೋಗಿದ್ದಾರೆ. ಬಂಗ್ಲೆ ಒಳಗಡೆ ಸ್ಟೇ ಆಗಿದ್ದಾರೆ. ಒಂದು 3 ಜನ ಏನೋ ಇದ್ರಂತೆ. ಆ ಪಾರ್ಟ್ನರ್ಶಿಪ್ಪಲ್ಲೇನೋ ಸಾಲ ಕೊಟ್ಟಿದ್ದಂತೆ. 3 ಜನ ಇದ್ರಂತೆ. ಹಿಂಗೆ ಬಂಗ್ಲೆ ಸಿಕ್ತು, ಒಳ್ಳೆ ವ್ಯಾಪಾರ ಮಾಡ್ಬೋದು, ಅಂದರೆ ಮಾರ್ಬಿಟ್ಟು ಒಳ್ಳೆ ದುಡ್ಡಾಗುತ್ತೆ ಅಂತ ಇವ್ರು ಲೆಕ್ಕ ಹಾಕಿದ್ದಾರೆ. ಅವ್ರು ಇದ್ದಿದ್ದೇ 3 ದಿನ ಅಂತೆ. ಒಬ್ಬನೇ ಸತ್ತೋದಂತಲ್ಲೇ. ಅಷ್ಟೇ ಅಲ್ಲ, ಹತ್ತು ಕಡೆ ಯಾರನ್ನ ಹಸು ಗಿಸು ಮೇಯ್ಸೋಕೆ ಹೋದಾಗ, ಒಬ್ಬರೇ ತಿರುಗಾಡೋಕೆ ಹೋದಾಗ ಅವಳು ಓಡಾಡ್ತಾ ಇರೋದು, ಇಲ್ಲಾಂದರೆ ಆ ಮರದ ಕೆಳಗಡೆ ಆ ಮಗುವಿನ ಕೂತಿರೋದು ಆ ರೀತಿ ಕಾಣುತ್ತಂತೆ. ನಮ್ಮ ಅದೃಷ್ಟಕ್ಕೆ ನಮ್ಗೆ ಆ ದುರದೃಷ್ಟ ಒಂದೂ ಗೊತ್ತಿಲ್ಲ. ನಾವು ರೈಟ್ಗೆ ಎಳ್ಕೊಳ್ಬೇಕಾಗಿ ಇದು ಇನ್ನೂ ಮುಂದೆ ಹೋಗಿ ಇಲ್ಲೇ ಎಳ್ಕೊಂಬಿಟ್ವಲ್ಲ ಅಂತ ನಂಗೆ ಅನಿಸ್ತಾವಾಗ. ನಾನು ನನ್ನ ಫ್ರೆಂಡ್ಗೆ ಹೇಳಿದೆ, ಸ್ವಲ್ಪ ಯಾಮರ್ ನಮ್ಮ ತಿಥಿ ಊಟ ತಿನ್ನೋದ್ರಲ್ಲಿ 10 ದಿನಕ್ಕೆ ನೀನು ಮಾಡ್ತಾಯಿದ್ದ ಕೆಲಸಕ್ಕೆ ಅಂತ ಹೋಗೋದೆ ಅವನಿಗೆ. ಅದೇ ರೀತಿ ಆ ಗೆಸ್ಟ್ ಹೌಸ್ ನೋಡ್ಕೊತಾರಲ್ಲ ಅವ್ರಿಗೆ ಹೇಳಿದೆ, ಅಲ್ಲಿ ಬರ್ತೀವಲ್ಲ ಆ ದಾರಿನ ಯಾಕೆ ಮುಚ್ಚಾಕಿಲ್ಲ ಅಂತ. ಇಲ್ಲ ಸರ್, ಆ ಏರಿಯಾಗೆ ಯಾರೂ ಹೋಗೋದಿಲ್ಲ, ನೀವು ಆ ನೈಟಲ್ಲಿ ಬರೋದೇ ನಮ್ಗೆ ಇಷ್ಟ ಇರಲಿಲ್ಲ, ಬಟ್ ಸರ್ ಫೋನ್ ಮಾಡಿದ್ರಲ್ಲ ಬರಲಿ ಅಂತ ನಾವು ಇನ್ನೇನು ಹೇಳೋಕ್ಕೋಗಿಲ್ಲ ಅಂತಂದ. ಅದಕ್ಕೆ ನಾನು ಹೇಳೋದು, ಗೊತ್ತಿಲ್ಲದ ಜಾಗಗಳ ಬಗ್ಗೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋದು, ಮತ್ತೊಂದು ಮಾಡೋಕ್ಕೆ ಹೋಗೋದು. ಈಗ ನನಗೇನ ಇಲ್ಲ, ನನ್ನ ಫ್ರೆಂಡ್ಸಲ್ಲಿ ಯಾರನ್ನ ಒಬ್ಬನು ಚೆನ್ನಾಗಿದೆ ಬಂಗ್ಲೆ ಒಳಗಡೆ ನೋಡೋಣ ಅಂತಂದಿದ್ರೆ ಎಷ್ಟು ಹೆಚ್ಚು ಕಮ್ಮಿ ಆಗ್ಬೋದಾಗಿತ್ತು, ಹೌದಲ್ವಾ? ಅದೇ ರೀತಿ ಯಾವುದೇ ಆಗಲಿ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಹೋಗಿ ಅದಕ್ಕೆ ಕೈ ಹಾಕೋ ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಬಾಯ್. ಸ್ಟೋರಿ ಹೇಗಿತ್ತು ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.